ಅದಕ್ಕಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಅನ್ನುವಂಥದ್ದು ಇಲ್ಲ. ಸರ್ಕಾರದ ಮಂತ್ರಿಗಳು ಯಾರು ಜಿಲ್ಲೆಗಳಿಗೆ ಹೋಗಲ್ಲ. ಒಂದೇ ಒಂದು ರಿವ್ಯೂ ಮೀಟಿಂಗ್ ಮಾಡಲ್ಲ. ನೀವು ಅಲ್ಲಿ ಜನ ಸತ್ತಿದಾರ ಬದುಕಿದಾರ ಕೇಳಲ್ಲ. ಅವರಿಗೆ ನೀರು ಬಂದಿದೆಯೋ ಇಲ್ಲೋ ಅಂತ ಕೇಳಲ್ಲ. ಯಾವ ಮಂತ್ರಿಗಳು ನಿಮ್ಮದು ಜಿಲ್ಲೆಗೆ ಹೋಗ್ತಾರೆ? ಎಷ್ಟು ರಿವ್ಯೂ ಮೀಟಿಂಗ್ ಆಗಿದೆ ಸಿದ್ದರಾಮಯ್ಯನವರೇ? ಎಷ್ಟು ಜಿಲ್ಲೆಗೆ ನೀವು ಹೋಗಿ ರಿವ್ಯೂ ಮಾಡಿದ್ದೀರಿ? ಹೆಲಿಕಾಪ್ಟ್ರಲ್ಲಿ ಹೋದರೆ ಜನರ ಕಷ್ಟ ಗೊತ್ತಾಗಲ್ಲ. ಒಂದು ಸಾರಿ ಹೋಗಿ ಜನರ ಜೊತೆ ಕಾರಲ್ಲಿ ಹೋಗಿ ಹಳ್ಳಿಯಲ್ಲಿ ನಿಲ್ಲಿಸಿ ನಿಮ್ಮ ಸರ್ಕಾರದ ಬಗ್ಗೆ ಏನೋ ಅಭಿಪ್ರಾಯ ಇದೆ ತಿಳ್ಕೊಳ್ಳಿ. ಆವಾಗ ನಿಮಗೆ ಸತ್ಯದ ಅರಿವಾಗುತ್ತೆ. ನೀವು ಹೆಲಿಕಾಪ್ಟ್ರಲ್ಲಿ ಹೋಗಿ ಅಲ್ಲಿ ಇಳಿದು ಪೊಲೀಸರ ಸೆಕ್ಯೂರಿಟಿಯಲ್ಲಿ ಹೋಗಿ ಭಾಷಣ ಹೊಡೆದು ಮಹಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಮಗೂ ಫ್ರೀ ಅಂದರೆ ಇವತ್ತು ಯಾರಿಗೂ ಫ್ರೀ ಬರ್ತಾ ಇಲ್ಲ. ಇದು ಇವತ್ತು ಕರ್ನಾಟಕದಲ್ಲಿ ಆಗಿರುವಂಥದ್ದು. ಅದಕ್ಕಾಗಿ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ಮಾಡೋದು ಬಿಟ್ಬಿಟ್ಟು ನೆಟ್ಟಿಗೆ ಆಡಳಿತ ನಡೆಸೋದು ಮಾಡಿ ಅನ್ನುವಂಥದ್ದು ಆಗ್ರಹವನ್ನು ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಈಗ ಜಾತಿ ಜನಗಣತಿ ಅನುಷ್ಠಾನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಕಾಂಗ್ರೆಸ್ನಲ್ಲೇ ಒಂದಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಬಿಜೆಪಿಯವ್ರ ಸ್ಟ್ಯಾಂಡ್ ಏನಿದೆ? ಸಿದ್ದರಾಮಯ್ಯನವ್ರದ್ದು ಬಹಳ ಸ್ಪಷ್ಟ ಇದೆ, ಒಡೆದು ಆಳುವಂಥ ನೀತಿ. ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಮಾಡಿದರು, ನಾವು ಚರಿತ್ರೆಯನ್ನು ಓದ್ತೀವಿ. ಆದರೆ ಆ ಮಾನಸಿಕತೆ ಇರುವಂಥ ವ್ಯಕ್ತಿ ಯಾರು ಅಂದರೆ ಅದು ಸಿದ್ದರಾಮಯ್ಯನವರು. ಕರ್ನಾಟಕ ರಾಜ್ಯದಲ್ಲಿ ಜಾತಿಯನ್ನು ನೋಡಬೇಕು. ಲಿಂಗಾಯತರಲ್ಲಿ ಎಷ್ಟು ಉಪಜಾತಿಗಳು, ಒಕ್ಕಲಿಗರಲ್ಲಿ ಎಷ್ಟು ಉಪಜಾತಿಗಳು, ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿಗಳು, ಯಾವ್ಯಾವ ಜಾತಿಯಲ್ಲಿ ಎಷ್ಟು ಉಪಜಾತಿಗಳು, ಉಪಜಾತಿಗಳ ಮೂಲಕ ಪರಸ್ಪರನ್ನು ಹೊಡಿಬೇಕು. ಇದು ಸಿದ್ದರಾಮಯ್ಯನವರ ತಂತ್ರ. ಅದಕ್ಕಾಗಿ ಇವತ್ತು ಆ ರೀತಿಯ ಒಂದು ಪ್ಲ್ಯಾನನ್ನು ಅವ್ರು ಮಾಡಿದ್ದಾರೆ. ಅಂದರೆ ಯಾರು ಕೂಡ ಮೇಜರ್ ಜಾತಿ ಅಂತ ತೋರಿಸ್ಕೋಬಾರ್ದು. ಈ ಕಾರಣಕ್ಕಾಗಿ ಇವತ್ತು ಒಡೆದಾಡುವಂಥ ನೀತಿಯನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜಾತಿ ಜನಗಣತಿಯನ್ನು ಉಪಜಾತಿಗಳ ಆಧಾರದಲ್ಲಿ ಮಾಡಬೇಕು. ಇದು ಸಿದ್ದರಾಮಯ್ಯನವರ ತಂತ್ರ, ಇದು ಕಾಂಗ್ರೆಸ್ಸಿನ ತಂತ್ರ. ಯಾವ ವಿಚಾರವನ್ನು ಬ್ರಿಟಿಷರು ಅವತ್ತು ಮಾಡಿದರು, ನಮ್ಮನ್ನು ಒಡೆದಾಡುವಂಥದ್ದು ಧರ್ಮದ ಮೂಲಕ ಹೊಡೆದ್ರು. ನಾವಿವತ್ತು ಕಿತ್ತಾಡ್ತಿದ್ದೀವಲ್ಲ, ಇದಕ್ಕೆ ಯಾರು ಕಾರಣ? ಅವತ್ತು ಬ್ರಿಟಿಷರ ಮೆಂಟಾಲಿಟಿ. ಅವ್ರ ಜೊತೆ ಸೇರಿಕೊಂಡ ಇವರ ಕಾಂಗ್ರೆಸ್ಸಿನ ನಾಯಕರು, ಅವರು ಡಿವೈಡ್ ಆ್ಯಂಡ್ ರೂಲ್ ಮಾಡಿದರು. ಅದೇ ಮಾನಸಿಕತೆ ಇವತ್ತು ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕತ್ವದಲ್ಲಿದೆ, ಕಾಂಗ್ರೆಸ್ಸಿನ ಕರ್ನಾಟಕ ನಾಯಕತ್ವದಲ್ಲಿದೆ.